ಇನ್ನು ಮೇಲೆ ಹತ್ತೋಣ. ಕೋಳಿ ತರ ಮಿಂಚ್ತಾ ಇದ್ದೀನಿ ವೈಟಲ್ಲಿ. ಏನು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಹಾಯ್ ಗೈಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಎಲ್ಲಿದ್ದೇನೆಂದರೆ ನಂದಿ ಬೆಟ್ಟದ ಮೇಲೆ ಇದ್ದೀನಿ. ಫುಲ್ಲು ಫಾಗ್ ಗೈಸ್, ಎಲ್ಲ ಕಡೆ ನೋಡಿ ಏನು ಕಾಣಿಸ್ತಾ ಇಲ್ಲ ಕಣ್ಣಿಗೆ, ಅದಕ್ಕೆ ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಫುಲ್ಲು ಫಾಗ್ ಎಲ್ಲ ನೀರಾಗ್ಬಿಟ್ಟು, ಇಲ್ಲಿ ನೋಡ್ಬೋದು ಫಾಗ್ ಎಲ್ಲ ನೀರಾಗ್ಬಿಟ್ಟು ಹರಿತಾ ಇದೆ. ಆ್ಯಂಡ್ ತುಂಬ ಜನ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ. ಆ್ಯಕ್ಚುಲಿ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಬರೋಣ, ಬಟ್ ತುಂಬಾ ಕತ್ತಿತ್ತು ಏನು ವೀಡಿಯೋ ಮಾಡಲಿ ಗೈಸ್. ಸೊ ಅದಕ್ಕೆ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಬಿಫೋರ್ ಮೂವಿಂಗ್ ಫಾರ್ವರ್ಡ್, ನನ್ನ ಚಾನಲ್ಗೆ ನೀವೇನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಹೋಗಿ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಟೀ ಕುಡಿತಾ ಇದ್ದೀವಿ, ಬಿಸಿ ಟೀ ಬಿಸ್ಕೆಟ್. ಸೊ ಗೈಸ್, ಬೆಂಗಳೂರಿಂದ ಹೊರಡ್ಬೇಕಾದ್ರೆ 3:30 ಆಗಿತ್ತು. ಇಲ್ಲಿ ಬಂದ್ಬಿಟ್ಟು 5 o'clock ಆಯ್ತೀಗ. ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಗೇಟ್ ಓಪನ್ ಮಾಡ್ಲಿ ಅಂತ. ನಿಂತ್ಕೊಂಡಲ್ಲೇ ಪಾರ್ಕಿಂಗ್ ಚಾರ್ಜಸ್ ಆಗ್ಲಿ, ಎಂಟ್ರಿ ಫೀಸ್ ಆಗ್ಲಿ ಅದೆಲ್ಲ ಅಲ್ಲೇ ಇಸ್ಕೊಳ್ತಾ ಇದ್ರು. ಬಿಕಾಸ್ ಅಲ್ಲಿ ಮೇಲೆ ಹೋದ್ಮೇಲೆ ರಶ್ ಆಗ್ಬಾರ್ದು ಅಂತ 5:30ಗೆ ಅವರು ಗೇಟ್ ನ ಓಪನ್ ಮಾಡಿದ್ರು, ಮೇಲೆ ಹೋಗಕ್ ಬಿಟ್ಟಿದ್ರು. ಬಿಕಾಸ್ ಸ್ವಲ್ಪ ಬೆಳಗ್ ಬರ್ಲಿ ಅಂತ ಅಲ್ಲಿ ಕಾಯ್ತಾ ಇದ್ರು. ಸ್ವಲ್ಪ ಬೆಳಗ್ ಬಂದ್ಮೇಲೆ ಅವರು ಬಿಡ್ತಾರೆ ಗೈಸ್. ಹಾಗೇನಿಲ್ಲ, ಟೈಮ್ ನೋಡಿಯೇ ಬಿಡೋದಂತಲ್ಲ, ಅವರು ನೇಚರ್ ನೋಡಿ ನಮ್ಗೆ ಮೇಲ್ ಬಿಡ್ತಾರೆ. ಎಷ್ಟು ಸ್ವಲ್ಪ ಬೆಳಕ್, ಇಷ್ಟು ನೋಡಿ ಸ್ವಲ್ಪ ಬೆಳಕಿದೆಲ್ಲ, ಸ್ವಲ್ಪ ಬೆಳಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಗೈಸ್, ರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾನೇ ಫಾಗ್ ಇದೆ. ಮುಂದ್ಗಡೆ ಯಾವ ವೆಹಿಕಲ್ ಇದೆ ಅಂತ ಗೊತ್ತೇ ಆಗಲ್ಲ, ಒಂದ್ ವೇಳೆ ಏನಾದ್ರು ಹೆಡ್ಲೈಟ್ ಏನಾದ್ರು ಹೋಗಿರೋದಿದ್ರೆ. ಸೊ ಗೈಸ್, ನೀವು ನಂದಿ ಬೆಟ್ಟಕ್ಕೆ ಬರ್ತಾ ಇದೀರ ಅಂದ್ರೆ ಫಸ್ಟ್ ನಿಮ್ ವೆಹಿಕಲ್ ನ ನೋಡ್ಕೊಳ್ಳಿ ಚೆನ್ನಾಗಿ. ಬ್ರೇಕ್ ವರ್ಕ್ ಆಗ್ತಿದ್ಯಾ, ಕ್ಲಚ್ ವರ್ಕ್ ಆಗ್ತಿದ್ಯಾ, ಮೇನ್ ಥಿಂಗ್ ಅದು ಲೈಟ್ ಏನಿರುತ್ತೆ ಹೆಡ್ ಲೈಟ್ಸ್ ಎಲ್ಲ ವರ್ಕ್ ಆಗ್ತಿದ್ಯಾ ಇಲ್ಲ ಅಂತ ನೋಡ್ಕೊಂಡೇ ಬನ್ನಿ. ಬಿಕಾಸ್ ತುಂಬಾನೇ ರಿಸ್ಕಿ ಗೈಸ್. ಈ ಫಾಗ್ ಅಲ್ಲಿ ಎದುರುಗಡೆ ಇರೋರೆ ಕಾಣಿಸ್ತಾ ಇಲ್ಲ. ಸೊ ನಾನು ರೀಚ್ ಆದ, ಇಲ್ಲಿ ನೋಡ್ಬೋದು ವಾಶ್ರೂಮ್ ಇದೆ ಅಂಡ್ ಇದ್ರ ಎದುರುಗಡೆ ಇಲ್ಲಿ ಟಿಕೆಟ್ ಕೊಡ್ತಾರೆ. ನಾನು ಈ ಔಟ್ಫಿಟ್ ಹಾಕಿದ್ದೀನಿ, ಫುಲ್ ಕಿವಿ ಎಲ್ಲ ಪ್ಯಾಕ್, ಡ್ರೆಸ್ ಎಲ್ಲ ಪ್ಯಾಕ್, ಬಿಕಾಸ್ ಚಳಿ ತುಂಬಾನೇ ಇದೆ. ನೋಡ್ಬೋದು ಫುಲ್ ಪ್ಯಾಕ್ ಆಗಿ ಬಂದಿದ್ದೀನಿ. ಅಂಡ್ ನೋಡ್ಬೋದು ಜನ ಇನ್ನೂ ಬರ್ತಾ ಇದ್ದಾರೆ, ಎಲ್ರು ಒಟ್ಟಿಗೆ ಬಂದಂಗ ಆಯ್ತು ಗೈಸ್. ಸೊ ಎಲ್ರು ಪಾರ್ಕಿಂಗ್ ಮಾಡ್ಸಿದ್ದಾರೆ ನೋಡ್ಬೋದು. ಬನ್ನಿ ಗೈಸ್, ಇವಾಗ ಮೇಲೆ ಹೋಗೋಣ. ಎಲ್ರು ಫುಲ್ ರಶ್ ಅಲ್ಲಿ ಹೋಗ್ತಾ ಇದಾರೆ ಮೇಲೆ. ಅಂಡ್ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಕಿವಿಗೆ. ಸೊ ಟಿಕೆಟ್ ಅಲ್ಲಿ ಏನಿದೆ ಅದು ತೋರ್ಸ್ಬೇಕು ಗೈಸ್. ಇಲ್ಲಿ ಅವ್ರು ತೋರ್ಸಾದ್ಮೇಲೆ ಟಿಕೆಟ್ ನ ಈ ತರ 1/2 ಹರಿದು ಬಿಟ್ಟು ನಮ್ಗೆ ಕೊಡ್ತಾರೆ. ಸೊ ಬನ್ನಿ ಗೈಸ್, ಹೋಗೋಣ. ಇವಾಗ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಬೋದು ದೊಡ್ಡ ಕ್ಯಾಕ್ಟಸ್ ಕಾಣಿಸುತ್ತೆ ನಿಮ್ಗೆ, ಎಷ್ಟು ದೊಡ್ಡದಾಗಿದೆ ಅಲ್ಲ ಕ್ಯಾಕ್ಟಸ್. ಆಕ್ಚುಲಿ ಇದೇನಿಲ್ಲ, ಇನ್ನು ಮುಂದೆ ತುಂಬಾ ದೊಡ್ಡ ಕ್ಯಾಕ್ಟಸ್ ಇರುತ್ತೆ. ಬನ್ನಿ ಗೈಸ್, ತೋರಿಸ್ತೀನಿ. ಒಳಗಡೆ ಹೋಗೋಣ. ಅಂಡ್ ಎಂಟ್ರಿ ಎಲ್ಲ ನಿಮ್ಗೆ ಈ ತರ ಕಾಣಿಸುತ್ತೆ ಗೈಸ್, ಇದು ಬುಲೆಟ್ ತರ ಇದೆಲ್ಲ. ಸೊ ಇಲ್ಲಿಂದ ಎಲ್ಲರೂ ಎಂಟ್ರಿ ಆಗ್ತಾರೆ ಗೈಸ್. ಎಂಟ್ರಿ ಆಗ್ಬೇಕಾದ್ರೆ 2 ರೂಟ್ಸ್ ಕಾಣಿಸುತ್ತೆ. ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟೆಪ್ಸ್ ಇಂದ ಹೋಗೋದು. ಇದು ವ್ಯೂ ಪಾಯಿಂಟ್ ಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ ಅಂತೆ. ಸೊ ಬೋರ್ಡ್ ಹಾಕಿದ್ದಾರೆ. ಸೊ ಬನ್ನಿ ಗೈಸ್, ಹೋಗೋಣ. ಎಲ್ಲರೂ ಸ್ವಲ್ಪ ಜನ ಆ ಕಡೆ ಹೋಗ್ತಿದ್ರು, ಸ್ವಲ್ಪ ಜನ ಈ ಕಡೆ ಹೋಗ್ತಿದ್ರು. ನಮಗೂ ಗೊತ್ತಾಗ್ಲಿಲ್ಲ ಯಾವ ಕಡೆ ಹೋಗ್ಬೇಕು ಅಂತ. ಬಟ್ ಆಲ್ಸೋ ವ್ಯೂ ಪಾಯಿಂಟ್ ಅಂತ ಹೇಳಿದ್ರಲ್ಲ, ಫಸ್ಟ್ ನಾವು ವ್ಯೂ ಪಾಯಿಂಟ್ ನೋಡೋಣ ಅಂತ ಅನ್ಕೊಂಡು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನಾನು ಡಬ್ಬಿಂಗ್ ಮಾಡ್ತಿದ್ದೀನಿ ಬಿಕಾಸ್ ಒರಿಜಿನಲ್ ವಿಡಿಯೋ ಅಲ್ಲಿ ನಾನು ಏನೆಲ್ಲ ವಟ ಅಂತ ಹೊಳ್ತಾ ಇದ್ದೀನಿ. ಆಕ್ಚುಲಿ ಗಾಳಿ ತುಂಬಾನೇ ಇತ್ತು. ಸೊ ಹಾಗಾಗಿ ನಾನು ಏನ್ ಮಾತಾಡ್ತಿದ್ದೀನಿ ಅದು ಸರಿಯಾಗಿ ಕೇಳಿಸ್ತಾ ಇತ್ತು. ಬಟ್ ಆಲ್ಸೋ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಗಾಳಿ ಸೌಂಡ್ ಕೇಳಿಸ್ತಾ ಇತ್ತು. ಅಂಡ್ ನೀವೆಲ್ಲ ವಿಡಿಯೋ ನೋಡೋರೆಲ್ಲ ಜಾಸ್ತಿ ಜನ ಹೆಡ್ಫೋನ್ಸ್ ಹಾಕೊಂಡಿರ್ತೀರಾ. ಸೊ ಹೆಡ್ಫೋನ್ಸ್ ಅಲ್ಲಿ ಕಿವಿ ಹರಿದೋಗ್ಬಿಡುತ್ತೆ ಅಂತ ಅನ್ಕೊಂಡು, ಸೊ ಹಾಗಾಗಿ ನಾನು ಬ್ಯಾಕ್ ಗ್ರೌಂಡ್ ಇಂದ ನಿಮ್ಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಇವಾಗ ನಾವು ಸ್ವಲ್ಪ ಫೋಟೋಸ್ ತಗೊಳ್ಳೋಣ. ಚೆನ್ನಾಗಿದೆ. ಅಂಡ್ ಜನನು ಕಾಣಿಸ್ತಾ ಇಲ್ಲ ಇಲ್ಲಿ ಜಾಸ್ತಿ ಜನ. ಸೊ ಗೈಸ್, ಇಲ್ಲಿ ಜಾಸ್ತಿ ದೊಡ್ಡದಾಗಿರೋ ಗ್ಯಾಂಗ್ ಅಂದ್ರೆ ಇದೇ ಗ್ಯಾಂಗ್ ಬಂದಿರೋದು ಗೈಸ್ ಇವಾಗ. ಸೊ ಎಲ್ಲ ಫ್ರೆಂಡ್ಸ್ ಮೇ ಬಿ ಯಾವ್ದೋ ಕಾಲೇಜ್ ಇಂದ ಎಲ್ರಿಗೂ ಟ್ರಿಪ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಅವರು ಎಂಜಾಯ್ ಮಾಡ್ತಿರೋದು ನೋಡಿ ನನ್ಗೂ
ಸಿಕ್ಕಾಪಟ್ಟೆ ಎಂಜಾಯ್ ಆಗ್ತಿತ್ತು. ಎಲ್ಲರೂ ಕಿರಿಚ್ತಾ ಇದ್ರು. ಬೆಳಗ್ಗೆ ಇಂಥ ಚಳಿಯಲ್ಲಿ ಕಿರ್ಚೋದು ಅಂದ್ರೆ ಸಾಮಾನ್ಯ ಇಲ್ಲ ಗೈಸ್. ಎಲ್ಲರೂ ನಿದ್ದೆಗಣ್ಣಲ್ಲಿ ಮಾತಾಡಕ್ಕೂ ಸ್ವಲ್ಪ, ಯಾಕಂದ್ರೆ ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇಲ್ಲ ಅಂತಂದ್ರೆ ನಿದ್ದೆ ಬರ್ತಾ ಇದೆ. ನಿದ್ದೆಗಣ್ಣಲ್ಲಿ ಅದು ಅಂದ್ರೆ ಯಾರಿಗೂ ನಾರ್ಮಲಿ ಮಾತಾಡಕ್ಕೆ ಕಷ್ಟ ಆಗುತ್ತೆ ನಿದ್ದೆಗಣ್ಣಲ್ಲಿ. ಬಟ್ ಇಂಥದ್ರಲ್ಲಿ ಅವ್ರು ಎಲ್ಲ ಕಿರ್ಚಾಡ್ತಿದಾರೆ ಅಂತಂದ್ರೆ ಒಂಥರ ಎಲ್ಲ ನಿದ್ದೆ ಹಾರೋಗ್ಬಿಡ್ತು ಗೈಸ್. ಸೊ ನಡೆದು ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ. ಇಷ್ಟು ಸ್ಟೆಪ್ಸ್ ಹತ್ಬಿಟ್ಟು ಇನ್ನೂ ಹತ್ತಕ್ ಆಗ್ತಾನೆ ಇರ್ಲಿಲ್ಲ. ಬಟ್ ಅಂತೂ ಇಂತೂ ಹೆಂಗೋ ಕಷ್ಟಪಟ್ಟು ನಡೀತಾ ಇದೀನಿ. ಸ್ವಲ್ಪ ಬ್ರೇಕ್ ತಗೊಂಡು ನಿಂತ್ಕೊಂಡು ಹೋಗ್ತಾ ಇದೀನಿ. ಅಂಡ್ ಸಿಕ್ಕಾಪಟ್ಟೆ ಸ್ವಲ್ಪ ರಿಸ್ಕಿ ಇದೆ ಗೈಸ್. ನೀವು ಮಳೆಗಾಲದಲ್ಲಿ ಬರ್ತಾ ಇದೀರಾ, ತುಂಬಾ ಸಮ್ಮರ್ ಅಲ್ಲೂ ಬರ್ತಾ ಇದೀರಾ ಅಂತಂದ್ರೆ ಸ್ನೇಕ್ಸ್ ಏನಿರುತ್ತೆ ಅದು ಆಚೆ ಕಡೆ ಬಂದ್ಬಿಡುತ್ತೆ. ಅಂಡ್ ಫೈನಲಿ ಈ ತರ ಅವತಾರ ಮಾಡ್ಕೊಂಡು ಇವಾಗ ಬೆಟ್ಟ ಹತ್ಕೊಂಡ್ ಬಂದಿದ್ದೀನಿ. ಸೊ ಬೆಟ್ಟ ಹತ್ತಿದ್ದಕ್ಕೆ ಫುಲ್ಲು ಏನಂತಾರೆ ಸ್ವಲ್ಪ ಚಳಿ ಎಲ್ಲ ಹೋಗ್ಬಿಟ್ಟಿದೆ. ಬಿಕಾಸ್ ನಾವು ತುಂಬಾ ನಡಿತೀವಲ್ಲ. ಅಲ್ಲಿ ದೂರದಲ್ಲಿ ಟೆಂಪಲ್ ಇದೆ ನೋಡ್ಬೋದು. ಇದು ಹತ್ರದಲ್ಲಿರೋದು ಕಾಣಿಸ್ತಾ ಇದೆ, ಬಟ್ ದೂರದಲ್ಲಿರೋದು ಅಷ್ಟು ಕಾಣಿಸ್ತಾ ಇಲ್ಲ. ನೋಡ್ಬೇಕು, ಅಲ್ಲಿ ಶಾರುಖ್ ಖಾನ್ ತರ ಪೋಸ್ ಕೊಟ್ಟು ರೀಲ್ಸ್ ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ತಾ ಇದಾರೆ ಗೈಸ್. ಸೊ ಗೈಸ್ ಇಲ್ಲಿ ಹನುಮಾನ್ ಟೆಂಪಲ್ ಇದೆ 600 ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಗೈಸ್. ಇಲ್ಲಿ ನಂದಿ ಬೆಟ್ಟದ ಮೇಲೆ ಇರೋದಿದು ಗೈಸ್. ಇವಾಗ ಬನ್ನಿ ಇನ್ನೂ ಮೇಲೆ ಹತ್ತೋಣ. ಹಬ್ಬ ಏನಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಏನಂತಾರೆ ಎಂಜಾಯ್ ಆಗ್ತಿದೆ ಇಲ್ಲಿ. ಎಲ್ರಿಗೂ ನೋಡ್ಬಿಟ್ಟು ಎಲ್ಲರೂ ಹೂ ಅಂತ ಅಂದ್ಕೊಂಡು ಕಿರಿಸ್ತಾ ಇದ್ದಾರೆ ಇಲ್ಲಿ. ಬಟ್ ಆ್ಯಕ್ಚುಲಿ ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಸೊ ಯಾರೆಲ್ಲ ನಂದಿ ಹಿಲ್ಸಿಗೆ ಬರ್ಸಿದ್ದೀರಾ ಪ್ಲೀಸ್, ಈ ಥರ ನಾನೇನು ಹಾಕಿದ್ದೀನಿ ಈ ಥರ ಫುಲ್ಲು ಕಿವಿಗೆ ಕೊರಳೆಗೆ ಎಲ್ಲ ಹಾಕೊಂಡ್ಬಂದ್ಬಿಡಿ. ಆ್ಯಂಡ್ ತುಂಬ ಸ್ಟೆಪ್ಸ್ಗಳು ಹತ್ತಿದ್ದೀನಿ. ಸೊ ಅದಕ್ಕೆ ನಂಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ಓಕೆ ಬನ್ನಿ ಎಸ್ ಲೆಟ್ಸ್ ಗೋ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಫೋಟೋ ಶೂಟ್ ಮಾಡೋಕ್ಕೆ ಬಂದಿರೋದು ಗೈಸ್ ಇಲ್ಲಿ ನಂದಿ ಬೆಟ್ಟಕ್ಕೆ. ಯಾರು ಫ್ಯಾಮಿಲೀಸ್ ಕಾಣಿಸ್ತಾ ಇಲ್ಲ. ಬಿಕಾಸ್ ಈ ಚಳಿಯಲ್ಲಿ ಯಾರು ಫ್ಯಾಮಿಲಿ ಬರ್ತಾರೆ. ಬನ್ನಿ ಇವಾಗ ಸನ್ರೈಸ್ ನೋಡೋಣ. ಸನ್ರೈಸ್ ನೋಡೋಕೆ ಇನ್ನೂ ಬೇಜಾನ್ ಟೈಮ್ ಇದೆ. ಬಿಕಾಸ್ ಇನ್ನೂ ಫಾಗ್ ಕ್ಲಿಯರ್ ಆಗಬೇಕು. ಫಾಗ್ ಎಲ್ಲ ಕ್ಲಿಯರ್ ಆದಮೇಲೆ ಸನ್ರೈಸ್ ನೋಡ್ಬೋದು. ಸೊ ಲೆಟ್ಸ್ ಗೋ ಗೈಸ್, ನೋಡೋಣ. ತುಂಬ ಜನ ಎಂಜಾಯ್ ಮಾಡ್ತಿದ್ದಾರೆ. ಗ್ಯಾಂಗಲ್ಲಿ ಬಂದವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಮುಂಚೆ ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊತಾ ಇದ್ರು ಟಿಕೆಟ್ಗೋಸ್ಕರ. ಬಟ್ ಇವಾಗ ನಾವು ಎಲ್ಲಿ ವೆಹಿಕಲ್ನ ತೊಗೊಂಡು ಹೋಗಿ ನಿಂತ್ಕೋತೀವಲ್ಲ ಅಲ್ಲೇ ಒಂದು ಸ್ಪಾಟ್ ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಕೇಳ್ತಾ ಇದಾರಲ್ಲ ಗೈಸ್, ಎಲ್ಲ ಹುಡುಗರು ಕೀರ್ತಿ ಅಂತ ಕಿರ್ಸ್ತಾ ಇರ್ತಿದ್ರು. ಗೊತ್ತಿಲ್ಲ ಕೀರ್ತಿ ಅನ್ನೋರು ಯಾರು ಅಂತ. ಬಟ್ ಎಲ್ಲರೂ ಒಂದೇ ಹೆಸರಲ್ಲಿ ತುಂಬಾ ಹೊತ್ತು ಕಿರಿಸ್ತಾ ಇರ್ತಿದ್ರು. ಅಂಡ್ ಈ ತರ ನೋಡ್ಬೇಕು ಗೈಸ್, ಎಲ್ಲಾ ಕಡೆ ಈ ತರಾನೇ ಇದೆ. ಇಲ್ಲಿ ಕೂತ್ಕೋಬಹುದು ಆರಾಮಾಗಿ. ವ್ಯೂ ಪಾಯಿಂಟ್ ಗೈಸ್ ಇದೆಲ್ಲ. ಇಲ್ಲಿ ವ್ಯೂ ನೋಡ್ಬೋದು. ಮತ್ತೆ ನಾನು ಡಬ್ಬಿಂಗ್ ಮಾಡಿಸ್ತೀನಿ ಬಿಕಾಸ್ ನಾನು ಸ್ವಲ್ಪ ನನ್ನ ಒರಿಜಿನಲ್ ವಿಡಿಯೋಸ್ ಇಟ್ಟಿದ್ರೆ ನಿಮ್ ಕಿವಿ ಎಲ್ಲ ಹರಿದೋಗ್ಬಿಟ್ಟಿರ್ಬೇಕು. ಅಷ್ಟು ಗಾಳಿ ಬರ್ತಾ ಇದೆ, ಏನ್ ಮಾಡಕ್ಕಾಗತ್ತೆ. ಸೊ ಹಾಗಾಗಿ ನಾನು ಅರ್ಥ ಮಾಡ್ಕೊಂಡೆ, ಬೇಡ ನನ್ಗೆ ಕೇಳಕ್ ಆಗ್ತಿಲ್ಲ ಅಂತಂದ್ರೆ ನೀವು ವ್ಯೂವರ್ಸ್ ಮನೇಲಿ ಕುತ್ಕೊಂಡು ನನ್ನ ವಿಡಿಯೋ ಹೇಗ್ ನೋಡ್ತೀರಾ ಫುಲ್ ಪೂರ್ತಿಯಾಗಿ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಗೈಸ್ ದಯವಿಟ್ಟು. ಸೊ ಇವರೆಲ್ಲ ಕಂಪೌಂಡ್ ಹಾರ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ವಿಡಿಯೋಸ್ ತೆಗಿಯಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಈ ತರ ಪ್ಲೀಸ್ ಮಾಡಕ್ ಹೋಗ್ಬೇಡಿ, ಇಲ್ಲೇ ನಿಂತ್ಕೊಳ್ಳಿ. ಅಂಡ್ ಚೆನ್ನಾಗಿದೆ ಗೈಸ್, ಇನ್ನೇನ್ ಹೇಳಿ, ವ್ಯೂ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಸ್ವಲ್ಪ ಪೋಸ್ ಕೊಡ್ತಾ ಇದ್ದೀನಿ, ಕ್ಯಾಮ್ರಾ ಆನ್ ಇದೆ ಅನ್ಕೊಂಡು. ಬನ್ನಿ ಇವಾಗ ಇಳ್ಕೊಂಡು ಹೋಗೋಣ. ಏನಾದ್ರು ಟೀ ಕಾಫಿ ಏನಾದ್ರು ಕುಡಿಯೋಣ ಬನ್ನಿ ಗೈಸ್. ತುಂಬಾ ಚಳಿಯಲ್ಲಿ ಕಾಫಿ ಕುಡಿಯೋ ಮತ್ತೆಲ್ಲ ಹಸಿ ಆಗ್ಬಿಟ್ಟಿದೆ ಫುಲ್ ಮಂಜಿಗೆ. ಇನ್ನು ಸನ್ರೈಸ್ ನೋಡಿಲ್ಲ. ಒದ್ದೆ ಆಗ್ಬಿಟ್ಟಿದೆ ಫುಲ್ಲು, ಮಂಜು ಅಷ್ಟಿದೆ ಗೈಸ್.
ನೋಡಿ ಗೈಸ್ ಹೇಗಿದೆ ಶೇಪ್, ಕೋಳಿ ಥರ ಫುಲ್ ಫಾಗ್ ಫಾಗ್ ಫಾಗ್. ಗೈಸ್ ಇವಾಗ ನಾನು ಏನು ಕುಡಿತಾ ಇದ್ದೀನಿ ಅಂತ ನೀವೇ ಗೆಸ್ ಮಾಡಿ. ಇದು ಕಾಫಿನ ಟೀನ? 1 2 3 ಎಂಡ್ಸೋವರೆಗೂ ನೀವು ನಿಮಗೆ ಗೆಸ್ ಮಾಡಬೇಕು ಇದು ಕಾಫಿನ ಟೀ ಅಂತ. ಓಕೆ ಗೈಸ್ ಇದು ಟೀ. ಗೈಸ್ ಇಲ್ಲಿ ಯಾರಿಗೆಲ್ಲ ನಡೆಯೋಕ್ಕಾಗಲ್ಲ ಅಥವಾ ಯಾರಿಗೆಲ್ಲ ಇಲ್ಲಿ ಇಷ್ಟು ಮೇಲೆ ಹತ್ತು ಬರೋಕ್ಕಾಗಲ್ಲ, ಸೊ ಅವ್ರಿಗೋಸ್ಕರ ಇಲ್ಲಿ ಹಿಂದೆ ಕಾಣ್ತಿದ್ದೆ ನೋಡಿ ಬಸ್. ಸೊ ಇದು ಫುಲ್ಲು ನಂದಿ ಬೆಟ್ಟದ ಮೇಲೇ ಕರ್ಕೊಂಡು ಬರ್ತಾರೆ. ಇಲ್ಲಿ ಮೇಲೆ ಕರ್ಕೊಂಡು ಬಂದು ಇಲ್ಲೆಲ್ಲ ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾರೆ. ಇದು ಗೌರ್ಮೆಂಟಿಂದ ಬರೆದಿದ್ದಾರೆ ಬಸ್ಸಲ್ಲಿ ಮೇಲೇ, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಎಲ್ಲರೂ ನೋಡ್ಬೋದು, ಅವ್ರಿಗೂ ಗೊತ್ತಾಗಿರಬೇಕು ನಾನು ವ್ಲಾಗ್ ಮಾಡ್ತೀನಿ ಅಂತ. ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಗೈಸ್ ಕಾಫಿ ಕೊಡೋದು, ಕಾಫಿ ಕೊಟ್ಟಾದ್ಮೇಲೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಇವಾಗ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ದೋಸೆ ಮಾಡ್ತಿದಾರಲ್ಲ, ಸೊ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲೇ ಕುತ್ಕೊಂಡಂಗೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನ, ಅದಕ್ಕೆ ದೋಸೆ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ಆರ್ಡರ್ ಮಾಡಿದ್ದೀನಿ ಗೈಸ್. ಕಮ್ ಆನ್ ಲೆಟ್ಸ್ ಹ್ಯಾವ್ ದೋಸೆ ತಿನ್ನೋಣ. ಇವಾಗ ಬರ್ತಾ ಇದ್ದಾರೆ ಇನ್ನೂ ಜನ, ಇನ್ನೂ ಬಿಸಿಲೇ ಬಂದಿಲ್ಲ. ಒಂದು ಏನಾದರೂ ಫೋಟೋಶೂಟ್ ಏನಾದರೂ ಮಾಡೋಣ ಅಂತ. ಇನ್ನೂ ಚಳಿ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಈ ಥರ ಆಗ್ಬಿಟ್ಟಿದ್ದೀನಿ. ಗೈಸ್ ದೋಸೆ ಬಂತು. ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದು ಹೇಳೋಕ್ಕಾಗಲ್ಲ, ಏನೋ ಒಂದು ಇದೆ ಗೈಸ್, ನಾಟ್ ಬ್ಯಾಡ್. ಅಂದರೆ ಇದು ಪಾಪಡ್ ಥರ ಆಗ್ಬಿಡೋದು. ಕ್ಯಾಮ್ರಾ ಉಲ್ಟಾ ಇಟ್ಕೊಂಡಿದ್ದೀನಿ, ಎಲ್ಲಿ ನೋಡಲಿ ಗೊತ್ತಾಗ್ತದೆ. ಫುಲ್ ರಶ್ ಆಗಿಬಿಟ್ಟಿದೆ, ತುಂಬ ಜನ ಬಂದಿದ್ದಾರೆ. ಹೇಳ್ತದೆ ಯಾರೂ ಇರಲಿಲ್ಲ, ಇವಾಗಲೇ ಜಾಸ್ತಿ ಜನ ಬಂದಿರೋದು. ಅಂದರೆ ಐ ಥಿಂಕ್ ನಾವೇ ಬಂದು ಕೂತ್ಕೊಂಡು ಕರೆಕ್ಟು 7 o'clock ಆಯಿತು. ಅಂದರೆ 7 o'clock ಬರೀ ಟೀ ಮತ್ತು ಕಾಫಿ ಅವೈಲೇಬಲ್ ಇತ್ತು. 7:30 ಏನೋ 8 o'clock ಹಂಗೆ ಸ್ಟಾರ್ಟ್ ಆಗಿದೆ ಗೈಸ್. ಟೈಮ್ ನೋಡ್ತೀನಿ. 7:30 ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ ಸ್ಟಾರ್ಟ್ ಆಗುತ್ತೆ. ಏನಂತಾರೆ, ಪೇಟ್ ಪೂಜೆ ಆಯಿತು ಆ್ಯಂಡ್ ಕಾಫಿ ಟೀನೂ ಆಯಿತು. ಇವಾಗ ಏನಂದರೆ ಮಂಜು ಇನ್ನೂ ಹೋಗ್ತಾನೆ ಇಲ್ಲ. ಇವಾಗ 7:30 ಆಗಿದೆ, ಇನ್ನೂ ಮಂಜು ಹೋಗ್ತಾರೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಇವಾಗ ಹೋಗೋಣ ಅಂತ. ವಾಪಸ್ ಈ ಸ್ಪಾಟಲ್ಲಿ ಎಲ್ಲರೂ ಫೋಟೋಶೂಟ್ ಮಾಡಿರ್ತೀರ. ಅಂದರೆ ತುಂಬ ಜನ ಬಂದಿದ್ದಾರೆ ಫುಲ್ಲು ಚಳಿಯಲ್ಲಿ ಬೆಳಗ್ಗೆ ಸುಮ್ಮನೆ ಹಚ್ಕೊಂಡು ಮಲ್ಕೊಳ್ಳೋದು ಬಿಟ್ಟು ಎಲ್ಲ ಹೀಲ್ಸಿಗೆ ಯಾಕೆ ಬರ್ತಾರೆ ಗೈಸ್ ಗೊತ್ತಿಲ್ಲ. ವಾವ್ ಎಲ್ಲಡೆ ಕ್ಯಾಕ್ಟಸ್ ಇಷ್ಟು ದೊಡ್ಡದಾಗಿದೆ. ಕ್ಯಾಕ್ಟಸ್ ಇಷ್ಟು ದೊಡ್ಡದು ಕ್ಯಾಕ್ಟಸ್ಸು. ನನ್ನ ಹತ್ರ ಇರೋ ಕ್ಯಾಕ್ಟಸ್ಸು ಇಷ್ಟು ಕ್ಯಾಕ್ಟಸ್ ಇದೆ ನನ್ನ ಹತ್ರ. ಇಷ್ಟು ದೊಡ್ಡದು ನೋಡಿದ ತಕ್ಷಣ ಭಯ ಆಗ್ತದೆ ನನಗೆ. ಸೊ ಪಕ್ಕ ಇಲ್ಲೊಂದು ಫೋಟೋ ಶೂಟ್ ಮಾಡ್ಕೊಳ್ತೀನಿ. ಒಂದು ಫೋಟೋ ಪ್ಲೀಸ್. ಚಳಿ ಆಗ್ತಿದ್ರೆ ನೀವು ಡ್ಯಾನ್ಸ್ ಮಾಡಿ, ಹಾಡ ಹಾಡಿ, ಸೊ ದಟ್ ಎಲ್ಲ ಚಳಿ ಓಡೋಗ್ಬಿಡುತ್ತೆ. ಇದು ಗೈಸ್ ನೋಡಿ ಗೈಸ್, ಕ್ಯಾಕ್ಟಸ್ ಅಲ್ಲೇ ಒಂದು ನಾಯಿ ಆರಾಮಾಗಿ ಮಲ್ಕೊಂಡಿದೆ. ಪಾಪ ಚಳಿ ಆಗ್ತಿದೆ, ಅದು ಒದ್ದಾಡ್ಕೊಂಡು ಹೋಗ್ತೀನಿ.
ತಡೆಯೋಕ್ಕಾಗ್ತಿಲ್ಲ ಗೈಸ್ ಚಳಿನ. ಹಾಡಿದೆ, ಡ್ಯಾನ್ಸು ಮಾಡಿದೆ ಚಳಿ ಹೋಗಲಿ ಅಂತ. ಏನು ಮಾಡಿದ್ರು ಚಳಿ ಹೋಗ್ತಾಯಿಲ್ಲ ಗೈಸ್. ಬನ್ನಿ ಹೋಗೋಣ ಇಲ್ಲಿಂದ. ಏನು ಚಳಿ ಅಂತೂ ಹೋಗಲ್ಲ, ನಾವೇ ಹೋಗೋಣ. ಗೈಸ್ ಇವಾಗ ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ತಿದ್ದೀನಿ. ಸೊ ದ್ಯಾಟ್ ನಾನೊಂದು ರೀಲ್ಸ್ ಮಾಡ್ತಿದ್ದೀನಿ. ಸೊ ರೀಲ್ಸ್ಗೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್. ಸೊ ನಾನು ರೆಡ್ ಕಲರ್ ಒಂದೇ ಒಂದು ಲಿಪ್ಸ್ಟಿಕ್ ತಂದಿರೋದು. ಸೊ ದಿಸ್ ಇಸ್ ಮೈ ಲಿಪ್ಸ್ಟಿಕ್. ಸಾಕನ್ಸುತ್ತೆ ಲಿಪ್ಸ್ಟಿಕ್. ಗೈಸ್ ಇಲ್ಲಿ ಯಾರೆಲ್ಲ ಕೂತ್ಕೋಬೇಕಂತಿದ್ದೀರಾ? ಚೇರ್ಸ್ ಇದೆ ಬಟ್ ಕೂತ್ಕೊಳ್ಳಂಗಿಲ್ಲ, ಎಲ್ಲ ವೆಟ್ ಆಗಿಬಿಟ್ಟಿದೆ. ಅಲ್ಲಿ ವುಡನ್ ಚೇರ್ಸ್ ಕೂಡ ಇದೆ ನೋಡಿ. ಅಲ್ಲಿ ಮಳೆಗೋಸ್ಕರ ಅಂತ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಇನ್ನು. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿದ್ದು ಯಾವುದೆಲ್ಲ ಮರ ಇದೆ ಅಂತ ಅಂದ್ಕೊಂಡು ಡೀಟೇಲಾಗಿ ಹಾಕಿದ್ದಾರೆ ನೋಡಿ. ಯುರೋಪಿಂದ ಇದ್ರ ಫ್ಯಾಮ್ಲಿ, ಮರದ ಫ್ಯಾಮ್ಲಿ ಕೂಡ ಹಾಕಿದ್ದಾರೆ ಗೈಸ್ ನೋಡಿ. ಇನ್ನೂ ರೆಡಿ ಆಗ್ತಿದೆ ಬಟ್ ಇನ್ನೂ ರೆಡಿ ಆಗಿಲ್ಲ. ವಾಟೆವರ್. ಸೊ ಇಲ್ಲಿ ಬರ್ತಿದ್ದಾರೆ ನೋಡಿ, ಯೋಗ ನಂದೇಶ್ವರ ಟೆಂಪಲ್ ವ್ಯೂ ಪಾಯಿಂಟ್ ಅಂತೆ. ಇವಾಗ ಸಿಕ್ಕಾಪಟ್ಟೆ ದೂರ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಯಾವ ಥರದ್ದು ಬರ್ಡ್ಸ್ಗಳಿರುತ್ತೆ, ಸೊ ಬರ್ಡ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ನಂದಿ ಹಿಲ್ಸ್ ಇದ್ದು ಎಲ್ಲ ಇದು ಲೊಕೇಶನು, ಏರಿಯಾ, ಸಾಯಿಲ್ ಏನು, ರೈನ್ಫಾಲ್ ಎಷ್ಟು, ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಫುಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದರ ಹಿಸ್ಟ್ರಿ, ನಂದಿ ಬೆಟ್ಟದ ಹಿಸ್ಟ್ರಿ ಏನಿದೆ, ಇದ್ರ ಹಿಂದೆ ಕತೆ ಏನಿದೆ ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಯಾವ ಸೆಂಚುರಿಯಲ್ಲಿ ಇದನ್ನು ರೆಡಿ ಆಗಿದೆ ಅಂತ ಅಂದ್ಕೊಂಡು. ಆ್ಯಂಡ್ ಇದು ನಂದಿ ಹಿಲ್ಸ್ ಫೋರ್ಟ್ ಬಗ್ಗೆ ಹೇಳಿದ್ದಾರೆ ಗೈಸ್ ನೋಡಿ. ಎಷ್ಟು ಎಕರೆ ಇದೆ ಅಂತ ಅಂದ್ಕೊಂಡು ಫುಲ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಲೈಕ್ 90 acres. ವೆರಿ ಮೇಡಮ್ 5700 meters ಇದೆ ಅಂತ ನೋಡಿ. ಇದು ಸೋಲಾರ್ ಲೈಟ್ ಹಾಕಿದ್ದಾರೆ. ಸೋಲಾರ್ ಲೈಟ್ ಇದೆ ಇಲ್ಲಿ, ಎಲ್ಲ ಕಡೆ ಇದೇ ಥರ ಸೋಲಾರ್ ಲೈಟ್ ಹಾಕಿದ್ದಾರೆ. ಬಟ್ ಏನಂತಂದರೆ ಬಿಸಿಲು ಇದ್ದರೆ ಮಾತ್ರ ಅದು ವರ್ಕ್ ಆಗುತ್ತೆ ಸೋಲಾರ್ ಅಂತಂದಮೇಲೆ. ಆ್ಯಕ್ಚುಲಿ ನನಗೆ ಏನು ಬೇಜಾರು ಗೊತ್ತಾ ಗೈಸ್, 2018 ಏನೋ 19 ಬಂದಾಗ ತುಂಬ ಮಂಕೀಸ್ಗಳಿತ್ತು. ಇವಾಗ ನೋಡಬೇಕಾದ್ರೆ ಅಪರೂಪಕ್ಕಾಗಿ 1-2 ಮಂಕೀಸ್ ಅಷ್ಟೇ ಕಾಣಿಸ್ತದೆ. ಇಲ್ಲೊಂದು ಮಂಕಿ ಇದೆ ನೋಡಿ ಗೈಸ್. ಹೊಟ್ಟೆ ತುಂಬ ಊಟ ಮಾಡ್ತಾ ಇದೆ ಗೈಸ್. ನಮ್ಮದು ಆಯಿತು, ನಾವು ದೋಸೆ ತಿಂದಿದ್ದೀವಿ, ಮಂಕಿ ಕೂಡ ದೋಸೆ ತಿಂತಾ ಇದೆ ಅಲ್ಲಿ ಕುತ್ಕೊಂಡು. ಯಾವ ಪ್ರಾಣಿಗೂ ಮಾತಾಡ್ಸೋದು ಬೇಡ. ಲಾಸ್ಟ್ ವ್ಲಾಗಲ್ಲಿ ನಾನು ಏನಂತಾರೆ ಒಂದು ಪ್ರಾಣಿಗೆ ಹೀಗೆ ಮಾತಾಡ್ಸೋಕೆ ಹೋಗಿದ್ದೆ. ಸೊ ಇನ್ನೊಂದು ಪ್ರಾಣಿಗೆ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಇವಾಗಿಂದ ಏನಂತಾರೆ ಯಾವ ಪ್ರಾಣಿಗೂ ಮಾತಾಡ್ಸೋಕ್ಕೆ ಹೋಗಲ್ಲ. ಕ್ಯೂಟ್ ಆಗಿದ್ದಾರೆ ಇಬ್ಬರು, ಇಷ್ಟಿದ್ದಾರೆ ಮಕ್ಕಳು. ಆ್ಯಕ್ಚುಲಿ ಇಲ್ಲೆಲ್ಲ ಸ್ಪಾಟ್ಸ್ ಚೆನ್ನಾಗಿದೆ ಗೈಸ್, ಬಟ್ ಹೋಗಂಗಿಲ್ಲ. ಈ ಕಡೆ ಎಲ್ಲ ಓಪನ್ ಇದೆ ಬಟ್ ತುಂಬ ರಿಸ್ಕಿ ನೋಡಿ. ಇಲ್ಲೂ ಕೊಟ್ಟಿದ್ದಾರೆ, ಮ್ಯಾಪ್ ಇದೆ ಇಲ್ಲಿ, ಫುಲ್ ಡೀಟೇಲ್ ಆಗಿ ಇದು ಮ್ಯಾಪ್ನ ಇಲ್ಲಿ ಹಾಕಿದ್ದಾರೆ. ವ್ಯೂ ಪಾಯಿಂಟ್, ನರ್ಸರಿಯಲ್ಲಿ, ನೆಹರು ನಿಲಯದಲ್ಲಿ ನೋಡ್ಬೋದು ನೀವು. ಕೆಳಗಡೆ ಫುಲ್ ಇನ್ನೂ ಮಂಜಿದೆ. ಆ್ಯಕ್ಚುಲಿ ಏನಂತಂದರೆ 1, 2, 3ರಿಂದ 4 ಲೇಯರ್ವರೆಗೆ ಮರಗಳು ಇವಾಗ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ 4 ಲೇಯರ್ ಆದರೂ ಮರಗಳು ಕಾಣಿಸ್ತಿದೆ. ಮುಂಚೆ ನಾನು ಬರಬೇಕಾದ್ರೆ ಒಂದು ಲೈನ್ ಇದ್ದಷ್ಟೇ ಕಾಣಿಸ್ತಾ ಇತ್ತು. ಡಸ್ಟ್ಬಿನ್ನು ಅದು ಅದೇ ಶೇಪಲ್ಲಿ ಮಾಡಿರೋದು. ಸೊ ಗೈಸ್ ನೋಡಿ, ಡಸ್ಟ್ಬಿನ್ ಕೂಡ ನೇಚರ್ಗೆ ಕನೆಕ್ಟ್ ಆಗಿರೋ ಥರ ಯೋಚನೆ ಮಾಡಿ ಮರ ಥರನೇ ಮಾಡಿದ್ದಾರೆ. ಬಟ್ ಗೈಸ್ ಟೆಸ್ಟ್ ಮಾಡೋಣ ಇದು ವುಡ್ಡಿದ್ದ ಅಥವಾ ಮೆಟಲ್ದ ಅಂತ. ವುಡ್ಡಿದ್ದು. ಸೊ ಗೈಸ್ ಇಲ್ಲಿ ಡಸ್ಟ್ಬಿನ್ ಕೂಡ ವುಡ್ಡಿಂದ ಮಾಡಿರೋದು. ನಾನು ಮೆಟಲ್ ಅಥವಾ ಇದು ಏನಂತಾರೆ ಏನೋ ಒಂದು ಇದೆ, ಬೇರೆ ಇದೆ, ಒಟ್ಟಿನಲ್ಲಿ ವುಡ್ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಅದು ವುಡ್ಡು. ಇಲ್ಲೆಲ್ಲ ಸ್ಯಾರಿ ಕೂಡ ಹಾಕೊಂಡು ಬಂದಿದ್ದಾರೆ ಫೋಟೋಶೂಟ್ ಮಾಡೋಕ್ಕೆ ಅಂತ. ಇದು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಪಾರ್ಕಿಂಗ್ ಮಾಡಿ ಒಂದು ಸರ್ಕಲ್ ಹಾಕಿ ಮೇಲೋಗಿ ಮತ್ತೆ ಹಿಂಗೆ ಬಂದಿದ್ದೀವಿ. ಆ್ಯಕ್ಚುಲಿ ಆ ರೂಟಿಂದ ಬಂದಿಲ್ಲ, ಹೋಗಬೇಕಾದ್ರೆ ಆ ರೂಟಿಂದ ಹೋಗಿರೋದು, ಬರಬೇಕಾದ್ರೆ ನಾವು ಬೇರೆ ರೂಟಿಂದ ಬರ್ತಾಯಿದ್ದೀವಿ. ಸೊ ಬನ್ನಿ ಗೈಸ್ ಇವಾಗ ಬೈಕ್ ಹತ್ಕೊಂಡು ಹೋಗ್ಬಿಡೋಣ.
ಸೊ ನೋಡಿ ಗೈಸ್, ಇಲ್ಲಿ ಗಾಂಧಿ ನಿಲಯ ಗೆಸ್ಟ್ ಹೌಸ್ ಇದೆ. ಯಾರು ಬೇಕಾದರೂ ಬಂದು ಇಲ್ಲಿ ಉಳ್ಕೊಂಡು ಹೋಗ್ಬೋದು. ಇನ್ನೂ ಹಾಕ್ಬಿಡು ಇಲ್ಲೇ ಕ್ಯಾಮ್ರಾ ಒಳಗಡೆ ಬರ್ತಾ ಇದೆ. ಗೌರ್ಮೆಂಟ್ ವೆಹಿಕಲ್ ಬರ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಅದು ನಾವೇನು ಕ್ಯಾಪ್ ಹಾಕ್ತೀವಲ್ಲ, ಕ್ಯಾಪ್ಗಿಂತನೂ ಇದು ತೊಗೊಳ್ಳಿ, ಇದು ಚೆನ್ನಾಗಿರುತ್ತೆ. ಯಾಕಂದರೆ ಇದು ಗ್ರಿಪ್ ಇರುತ್ತೆ ನಿಮ್ಮ ಕಿವಿಗೆ. ಹಿಂಗೆ ಹಾಕೊಂಡ್ಬಿಟ್ರೆ ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ಕ್ಯಾಪ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಹೀಗೆ 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 ಏನೋ ಒಟ್ರಾಶಿ ಆಗಿಬಿಡುತ್ತೆ, ಕೂದಲು ಹಾಳಾಗ್ಬಿಡುತ್ತೆ. ಬಟ್ ದಿಸ್ ಇಸ್ ದ ಬೆಸ್ಟ್ ಗೈಸ್. ದಿಸ್ ಇಸ್ ಲೈಫ್ ಸೇವರ್. ಹಿಂಗೆ ಹಾಕೊಂಡ್ರೆ ಮುಗೀತು. ಬ್ಯೂಟಿಫುಲ್ಲಾಗಿದೆ. ಇದು ಹಿಂಗೆ ಎತ್ಕೊಂಡು ನೀರಿಗೆ ಬಾರಿ ಚಿನ್ನಿ ಬಿಂದಿಗೆ ಇಟ್ಕೊಂಡು ಎಲೆಯಿಂದ ಆಟ ಆಡ್ತಿದ್ದಾರೆ. ವ್ಯೂ ಪಾಯಿಂಟ್ ಇದೆ ನೋಡಿ. ಪಾರ್ಕಿಂಗು ಈ ಕಡೆ ಹೋದರೆ ನೀವು ಡೈರೆಕ್ಟಾಗಿ ಮತ್ತೆ ಮೆಟ್ಲು ಹತ್ಕೊಂಡು ಮತ್ತೆ ಸರ್ಕಲ್ ಹಾಕಿ ಮತ್ತೆ ಇಲ್ಲೇ ಬರ್ಬೋದು. ಸೊ ಈ ಕಡೆಯಿಂದ ಹೋಗ್ಬೇಕೀಗ. ಬನ್ನಿಗೆ ಸೊ ಗೈಸ್, ಇಲ್ಲಿಂದ ನಾವು ಈ ಕಡೆ ಒಳಗಡೆ ಹೋಗ್ಬೋದು. ಇಲ್ಲೂ ಚೆನ್ನಾಗಿದೆ ಪ್ಲೇಸ್, ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೂ ಫೋಟೋಶೂಟ್ ತಗೋಬೋದು. ಆ್ಯಂಡ್ ಈ ಕಡೆ ಒಳಗಡೆ ಚೆನ್ನಾಗಿದೆ ಗೈಸ್. ಫೈನಲಿ ಇವಾಗೇನು ಅಷ್ಟು ಚಳಿ ಆಗ್ತಿಲ್ಲ. ಆಯಿತು, ಇವಾಗ ಚಳಿ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಸೊ ಬನ್ನಿ. ಸೊ ಗೈಸ್, ಇಲ್ಲಿಂದ ನಿಮಗೆ ಬೆಟ್ಟ ಕಾಣಿಸ್ತಾ ಇದಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಗೈಸ್, ಈ ಕಡೆ ಒಂದು ರೂಟ್ ಇದೆ. ಯಾರೆಲ್ಲ ನೇಚರ್ ಎಂಜಾಯ್ ಮಾಡ್ಬೇಕಂತಿದ್ರೆ ಈ ಕಡೆ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಸ್ವಲ್ಪ ರಿಸ್ಕಿ, ರೈನಿ ಸೀಸನ್ ಅದೆಲ್ಲ ಸ್ನೇಕ್ಸ್ ಆಗಲಿ ಅದೆಲ್ಲ ಕಾಣಿಸ್ಬೋದು. ನಾನು ಸ್ಕಾರ್ಫ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ವಿ ಆರ್ ಲೈಕ್ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಿಮಗೂ ಇದು ರೂಟ್ ಏನಿದೆ ಅದನ್ನು ತಿಳಿಸ್ಕೊಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೋ ಗೈಸ್.
ಸೊ ಗೈಸ್ ಇವಾಗ ಹೊರಡ್ತಾ ಇದೀವಿ ಅಂಡ್ ದಿಸ್ ಇಸ್ ದ ಎಕ್ಸಿಟ್ ಏರಿಯಾ. ಸೊ ಎಕ್ಸಿಟ್ ಆಗ್ತಾ ಇದೀನಿ ಅಂಡ್ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಅಕ್ಕಪಕ್ಕ ಏನಿದೆ ಅಂತ ಅನ್ಕೊಂಡು. ಯಾವ್ದಾರೆಲ್ಲ ರೆಸ್ಟೋರೆಂಟ್ ಸಿಗುತ್ತೆ ನಿಮ್ಗೆ. ಜಾಸ್ತಿ ಇಲ್ಲೆಲ್ಲ ಬೆಳಿಗ್ಗೆ ಹೋಗೋ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಮ್ಯಾಗಿ ತಿನ್ನಕ್ಕೆ ಪ್ರಿಫರ್ ಮಾಡ್ತಾರೆ ಅಂಡ್ ತುಂಬಾ ಕೆಫೆಸ್ಗಳು ಇರುತ್ತೆ. ಅಂಡ್ ಈ ತರ ಏನಂತಾರೆ ಫ್ರೂಟ್ಸ್ ಗಳೆಲ್ಲ ಈ ತರ ಚಾಟ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಎಷ್ಟು ದೊಡ್ಡ ಏರಿಯಾ ಇದೆ ಗೈಸ್. ಇಲ್ಲಿ ನೀವು ಹೋಗ್ಬೇಕಾದ್ರೆ ಇದೆಲ್ಲ ಕಾಣಿಸುತ್ತೆ ನಿಮ್ಗೆ, ನೋಡ್ಬೋದು. ಅಂಡ್ ಆಕ್ಚುಲಿ ನೀವು 3 ಗಂಟೆ 4 ಗಂಟೆಗೆ ಆದ್ರೂ ಓಪನ್ ಆಗಿರುತ್ತೆ. ಏನ್ ವರಿ ಮಾಡಬೇಡಿ. ಹೋಗ್ಬೇಕಾದ್ರೆ ಏನು ನೀವು ತಿನ್ನಕ್ಕೇನು ಜೊತೆಲಿ ತರ್ಲಿಲ್ಲ ಅಂತ ಏನು ಇರೋದು ಅಂದ್ರೆ ಏನು ಇರುತ್ತೋ ಇಲ್ವೋ ಅಂತ ಏನಾದ್ರು ಅನ್ಕೊಂಡಿದ್ರು ನೀವು ಭಯ ಪಡೋದ್ ಬೇಡ. ಸೊ ಬಾಯ್ ನಂದಿ ಬೆಟ್ಟ ನೆಕ್ಸ್ಟ್ ಟೈಮ್ ಸಿಗೋಣ. ಸೊ ಗೈಸ್ ನೀವು ನಿಮ್ದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಂದಿ ಬೆಟ್ಟ ಪ್ಲಾನ್ ಮಾಡ್ಸಿದೀರಾ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಇದೆ. ದಿಸ್ ಇಸ್ ದಿ ಎಂಡ್ ಆಫ್ ದಿ ವಿಡಿಯೋ ಅಂಡ್ ನಿಮಗೂ ನಂದು ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬರ್ತಾನೆ ಇಲ್ಲ ಗೈಸ್, ತುಂಬ ಟೈಟಾಗಿ ಕಟ್ಕೊಂಡಿದೆ. ಧನ್ಯವಾದಗಳು.